ನೋಡ್ರಿ ಕ್ವಶನ್ ನಂಬರ್ 6. 40 ಲೀಟರ್ಗಳ ಪೆಟ್ರೋಲ್ ಮತ್ತು ಸೀಮೆ ಎಣ್ಣೆ ಮಿಶ್ರಣದಲ್ಲಿ ಶೇಕಡ 8.5ರಷ್ಟು ಸೀಮೆ ಎಣ್ಣೆ ಇದ್ದರೆ ಮಿಶ್ರಣದಲ್ಲಿರುವ ಪೆಟ್ರೋಲ್ ಪ್ರಮಾಣವೆಷ್ಟು? ಅಂದರೆ ಪೆಟ್ರೋಲವನ್ನು ಎಷ್ಟು ಲೀಟರ್ ಅಂತ ಕೇಳ್ತಾರೆ ಅವರು. ಅಂದರೆ 40 ಲೀಟ್ರದಲ್ಲಿ ಪೆಟ್ರೋಲ್ ಮತ್ತು ಸೀಮೆ ಎಣ್ಣೆ ಎರಡು ಮಿಕ್ಸ್ ಆಗ್ಯದ. ಅಂದರೆ ಮಿಶ್ರಣನೇ 40 ಲೀಟ್ರ್ ಅದ. ಅದರಲ್ಲಿ ಪೆಟ್ರೋಲ್ ಅದ, ಸೀಮೆ ಎಣ್ಣೆ ಅದ. ಶೇಕಡ 8.5ರಷ್ಟು ಸೀಮೆ ಎಣ್ಣೆ ಅದ. ಅಂದರೆ 40 ಲೀಟ್ರದಲ್ಲಿ ಸೀಮೆ ಎಣ್ಣೆನ ತೆಗೆದುಬಿಟ್ಟು ಅಂದರೆ ಏನು ಉಳಿತದ ಅವಾಗ? ಪೆಟ್ರೋಲ್ ಉಳಿತದಲ್ಲ. ಹಾಂ, ಅಂದ್ರೆ ಮೊದಲು ನಾವೇನು ತೆಗಿಬೇಕು ಈ ಸದ್ಯಲ್ಲಿ? ಸೀಮೆ ಎಣ್ಣೆ ಎಷ್ಟು ಆದ ಅನ್ನೋದು ಮೊದಲು ಕಂಡು ಹಿಡಿಬೇಕು. ಸೀಮೆ ಎಣ್ಣೆ ಎಷ್ಟದಪ್ಪ? ಸೀಮೆ ಎಣ್ಣೆ ಎಷ್ಟದ ಕೇಳಬೇಕು. ಅಂದ್ರೆ 40 ಲೀಟರ್ಗೆ ಎಷ್ಟದ ಇಂಟು ಶೇಕಡ 8.5 ಅದ. ಶೇಕಡ 8.5 ಅಂದ್ರೆ 8.5 ಶೇಕಡ ಅಂದರೆ 100 ಇಷ್ಟ ಅದ. ಈಕ್ವಲ್ ಟು 40 ಇಂಟು 85 ಅಪಾನ್ 100 ಇಂಟು 10. ಯಾಕೆ ಸ್ಥಾನ ಬೆಲೆಯನ್ನು ಕೊಟ್ಟಿವಿ, ಹೀಗಾಗಿ ಪಾಯಿಂಟವರು ರಿಮೂವ್ ಆಯಿತು. ಛೇದ ಹೋಗ್ತದೆ ಸದ. ಹಾಂ, ಈ 0 ಈ 0 4 1 4 25 ಆಮೇಲೆ 5 5 5 1 5 ಎಷ್ಟು ಉಳಿತು? 3 ಎಷ್ಟಾಯಿತು? ಎಷ್ಟಲೇ? 5 7 35. ಅಂದ್ರೆ 17 1 17 ಅಪಾನ್ 5ಕ್ಕೆ 5 ಇಷ್ಟು ಲೀಟರವನ್ನು ಉಳಿತು ನಮಗೆ. ಏನಿದು? ಸೀಮೆ ಎಣ್ಣೆ ಅಷ್ಟು ಆಯಿತು. ಎಷ್ಟಾಯಿತು? 17 ಅಪಾನ್ 5 ಲೀಟ್ರ್ ಆಯಿತು. ಇದು ಬೇಕಂದ್ರೆ ದಶಮಾಂಶದಾಗ ಇಟ್ಕೋರಿ, ಇಲ್ಲಾಂದ್ರೆ ಬಿಡ್ರಿ. ಯಾಕೆ ಇದನ್ನೇ ಮುಂದೆ ಕಂಟಿನ್ಯೂ ಮಾಡೋಕ್ಕೆ ಬರ್ತದೆ, ಮತ್ತೆ ದಶಮಾಂಶದಾಗ ಬರ್ಕೊಳ್ಳೋದು. ಹೌದಾ? ಇನ್ನು ಪೆಟ್ರೋಲ್ ಪ್ರಮಾಣ ಎಷ್ಟು? ಪೆಟ್ರೋಲ್ ಎಷ್ಟು? ಪೆಟ್ರೋಲ್ 40 ಲೀಟರ್ ಟೋಟಲ್ ಮಿಶ್ರಣ ಅದ. ಅದರಲ್ಲಿ ಸೀಮೆ ಎಣ್ಣೆಯನ್ನು ತೆಗೆದು ಬಿಡ್ರಿ, ಏನು ಉಳಿತದೆ ನಮಗೆ? ಪೆಟ್ರೋಲ್ ಉಳಿತದನಿಲ್ಲ, ಮೈನಸ್ 17 ಅಪಾನ್ 5. ಇದನ್ನು ಎಷ್ಟಾಗ್ತದಪ್ಪ? ಲಸ ಎಷ್ಟಾಗ್ತದೆ? 5 ಆಗ್ತದೆ. ಹಾಂ, 1 5 5 1 4 5 20 0 0 ಮೈನಸ್ 17 1 17 ಎಷ್ಟಾಯ್ತು ನೋಡಿರಿ? 200ರಲ್ಲಿ 17 ಕಳೆದಾಗ 183 ಅಪಾನ್ 5. 183 ಅಪಾನ್ 5 ಏನಿದು? ಪೆಟ್ರೋಲ್. ಇದು ಬಿಂದರಾಶಿಯಲ್ಲಿ ಬಂತು. ಇದನ್ನು ಅವರು ಉತ್ತರ ಇದ್ರೆ ಕೊಟ್ಟಾರ, ದಶಮಾಂಶದಲ್ಲಿ ಅದಾವ. ಅಂದ್ರೆ 185 ಭಾಗಿಲೆ 5 83 ಭಾಗಿಲೆ 5 5 3 15 3 ಉಳಿತು 0 ಕೆಳಗಿಳಿಸ್ಕೊಳ್ಳೋದು 3 5 5 6 30 3 ಉಳಿತು 0 ಪಾಯಿಂಟ್ ಕೊಟ್ಟಿವಿ 0 5 6 30 0 0 ಅಂದರೆ ಈಕ್ವಲ್ ಟು 36.6 ಲೀಟರ್ ಪೆಟ್ರೋಲ್ ಉಳಿತು. ಪೆಟ್ರೋಲ್ ಎಷ್ಟು ಉಳಿತಲ್ಲಿ? ಪ್ಯೂರ್ ಪೆಟ್ರೋಲ್ ಎಷ್ಟದ? 36.6 ಅದ. ಸೀಮೆ ಎಣ್ಣೆ ಎಷ್ಟದ? 17 ಅಪಾನ್ 5 ಲೀಟರ್ ಅದ. ಅಂದ್ರೆ ಅವ್ರು ಪೆಟ್ರೋಲ್ ಕೇಳ್ಯಾರಲ್ಲ, ಅದಕ್ಕೆ ಹೀಗಾಗಿ 36.6 ಅಂದ್ರೆ ರೈಟ್ ಆಪ್ಷನ್ ಸಿ ಆಗ್ತದನಿಲ್ಲೋ ನೋಡಿರಿ. ಲೆಟ್ಸ್ ಆಲ್. ಕ್ವಶನ್ ನಂಬರ್ 7. ಒಂದು ಪುಸ್ತಕದ ಬೆಲೆಯನ್ನು ರು 8.40ರಿಂದ ರು 9.45ಕ್ಕೆ ಹೆಚ್ಚಿಸಲಾಯಿತು.
ಈ ಬೆಲೆಯಲ್ಲಿ ಆದ ಶೇಕಡ ಹೆಚ್ಚಳ ಎಷ್ಟು ಅಂತ ಕೇಳ್ತಾರೆ. ಅಂದ್ರೆ ಮೊದಲು ಎಷ್ಟು ಹೆಚ್ಚಾಗಿದೆ ಅಂತ ತಿಳ್ಕೋಬೇಕು. ಎಷ್ಟು ಹೆಚ್ಚಾಗಿದೆ ಅಂತ ತಿಳ್ಕೊಬೇಕಾಗಿತ್ತು ಅಂದರೆ ಮೊದಲು 9.45ರಲ್ಲಿ ಏನು ಮಾಡಬೇಕು, 8.40 ಕಳೀರಿ. ಎಷ್ಟು ಹೆಚ್ಚಿಗೆ ಅದ ಅನ್ನೋದು ಗೊತ್ತಾಗ್ತದೆ. ಎಷ್ಟು ಹೆಚ್ಚಿಗಪ್ಪ ಅಂದ್ರೆ 5ಕ್ಕೆ 5, 4 4 ಹೋದ್ರೆ 0, ಪಾಯಿಂಟಿಗೆ ಪಾಯಿಂಟ್, 9 8 ಹೋದ್ರೆ 1. ಎಷ್ಟಾಯಿತು ಹೆಚ್ಚಳ? ಎಷ್ಟಾಯಿತು? ಇಷ್ಟಾಯಿತು, 1.05. 1.05 ಅಂತ ಹೆಚ್ಚಾಯಿತು. ಈ 1.05 ಎಷ್ಟಕ್ಕೆ ಹೆಚ್ಚಾಯಿತು? ಹಾಂ ಹಾಂ ಎಷ್ಟಾಯಿತು? 8.40ಗೆ 1.05 ಹೆಚ್ಚಾಯಿತು. ಹೌದೇನಲ್ಲ? ಹಾಂ, ಇದನ್ನು ಏನು ಮಾಡಬೇಕು? ಸರಳೀಕರಿಸ್ಕೋಬೇಕು. ಅಂತ ನಾವೇನು ಮಾಡಬೇಕು ಇಲ್ಲಿ? 105/840 ಏನು ಮಾಡಿದೆ? ಪಾಯಿಂಟ್ ತಗೊಂಡು ಕೂಡ ಸುಮ್ಮನೆ ಇಲ್ಲ, ಅದಕ್ಕೊಂದು ಏನಾದರೂ ಫೆನಾಲ್ಟಿ ಕೊಡಬೇಕಲ್ಲ. ಏನು ಮಾಡಬೇಕು? ಈ ಮೇಲಿನ ಸ್ಥಾನ ಬೆಲೆಯನ್ನು ಕೆಳಗೆ ಕೊಡ್ತೀವಿ. ಪಾಯಿಂಟ್ ಅಂದ್ರೆ 1, 2 ಸ್ಥಾನ ಅದಾವ 2 0. ಆಮೇಲೆ ಪಾಯಿಂಟ್ ಇಂಟು ಪಾಯಿಂಟ್ ಅಂದ್ರೆ 1, 2 ಸ್ಥಾನ ಅದಾವ 2 0. ಬರೋಬರ ಆಗ್ಲಿಕ್ಕತ್ತದ? ಹಾಂ ಹಾಂ, ಇಂಟು ಏನಂತಾರೆ? ಇಂಟು ಯಾಕೆ 100 ಆಗಬೇಕು? ಶೇಕಡಾದಲ್ಲಿ ಬರೀರಿ ಅಂದರೆ ಇಂಟು ಇಲ್ಲಿ ಶೇಕಡ ಅಂತ ಆಗ್ತದೆ. ಅಂದರೆ ಇಂಟು 100 ಕಂಪ್ಲೀಟ್ ಎಲ್ಲನೂ ಕ್ಯಾಲ್ಕುಲೇಷನ್ ಆಗಿಬಿಡ್ತದೆ. ಹೌದಲ್ಲ? ಏನಾಯ್ತು ಇಲ್ಲಿ? 100 ಕ್ಯಾನ್ಸಲ್ ಆಯಿತು. ಆಮೇಲೆ ಈ 0 ಕ್ಯಾನ್ಸಲ್ ಆಯಿತು. ಆಮೇಲೆ 7 1 7 2 7 1 7 5 3 4 3 5 2 2 2 5. ಹೌದಾ? ಇನ್ನು 5 5 25/2. 25 ಅರ್ಧ ಅಂದರೆ 12.5 ಅಂದರೆ 12.5%. ಇಷ್ಟಾಯಿತು. ದ ರೈಟ್ ಆಪ್ಷನ್ಸ್ ಎಷ್ಟು? ಬಿ. ರೈಟ್ ಆಪ್ಷನ್ಸ್ ಬಿ. ಅರ್ಥ ಆಗ್ಲಿಕ್ಕತ್ತದ? ಕ್ವಶನ್ ನಂಬರ್ 8. 2 ಸಂಖ್ಯೆಗಳ ಮೊತ್ತ 11,009. ಒಂದು ಸಂಖ್ಯೆ 9,999 ಎಂದಾದರೆ ಇನ್ನೊಂದು ಸಂಖ್ಯೆ ಯಾವುದು? 2 ಸಂಖ್ಯೆಗಳ ಮೊತ್ತ ಅಂತಾರೆ. 2 ಸಂಖ್ಯೆಗಳು ಯಾವ ಗೊತ್ತಿಲ್ಲ ನಮಗೆ. ಒಂದನೇ ಸಂಖ್ಯೆ ಎಕ್ಸ್ ಆಗಲಿ. ಎರಡನೇ ಸಂಖ್ಯೆ ಯಾವ್ದಾಗಬೇಕು? 9,999. ಈ 2 ಸಂಖ್ಯೆಗಳು ಕೂಡಿದಾಗ ಇಷ್ಟು ಬರ್ತದೆ ಅಂತ ಹೇಳ್ತಾರೆ. ಅಂದ್ರೆ ಎಕ್ಸ್ ಪ್ಲಸ್ 9,999 ಈ 2 ಸಂಖ್ಯೆಗಳು ಕೂಡಿದಾಗ ಎಷ್ಟು ಬರ್ತದೆ? ಇಷ್ಟು ಬರ್ತದೆ. ಅಂದರೆ ಈ ಸಂಖ್ಯೆ ಯಾವುದು? ಅಂದ್ರೆ ಎಕ್ಸ್ದ ಬೆಲೆ ಎಷ್ಟು? ಅಥವಾ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಅಂದರೆ ಎಕ್ಸ್ ಈಕ್ವಲ್ ಟು 11,009 ಪ್ಲಸ್ ಈ ಸಂಖ್ಯೆ ಇದ್ದಿದ್ದನ್ನು ಆ ಕಡೆ ಹೋಗುವಾಗ ಮೈನಸ್ 9,999 ಆಗ್ತದೆ. ದೇರ್ ಫೋರ್ ಎಕ್ಸ್ ಈಕ್ವಲ್ ಟು ಇಷ್ಟಾಗಿ ಇಷ್ಟು ಕಳೀರಿ 1,010. ದ ರೈಟ್ ಆಪ್ಷನ್ಸ್ ಎಷ್ಟು? ಎ. ದ ರೈಟ್ ಆಪ್ಷನ್ಸ್ ಎ. ದಟ್ಸ್ ಆಲ್.